ನಾವಿವತ್ತು ನೋಡ್ತಾ ಇರೋದು ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ 16ನೇ ಮೂವಿ ಆಗಿರೋ ಸ್ಪೈಡರ್ ಮ್ಯಾನ್ ಹೋಮ್ ಕಮಿಂಗ್. ಈ ಮೂವಿಯಲ್ಲಿ ಪೀಟರ್ ಪಾರ್ಕರ್ ಅನ್ನು 15 ವರ್ಷದ ಹುಡುಗನ ಸೂಪರ್ ಹೀರೋ ಲೈಫ್ ಅನ್ನ ತೋರಿಸಿದ್ದಾರೆ. ಪೀಟರ್ ಅವನ ಈ ಚಿಕ್ಕ ವಯಸ್ಸಿನಲ್ಲೇ ನ್ಯೂಯಾರ್ಕ್ ಸಿಟಿಯನ್ನ ಹೇಗೆ ಕಾಪಾಡ್ತಾನೆ ಅನ್ನೋದನ್ನ ಈ ಮೂವಿಲಿ ನಾವು ನೋಡಬಹುದು. ಸೊ ಈ ಮೂವಿನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡ್ತಾ ಹೋಗಿ. ಐ ಹೋಪ್ ಈ ಮೂವಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಯಾಕೆಂದ್ರೆ ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್ ಅಂತದ್ದು. ನೀವು ನಂತರ ಸೂಪರ್ ಹೀರೋಗಳ ಫ್ಯಾನ್ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ಸ್ಪೈಡರ್ ಮ್ಯಾನ್ ಅಂತ ಲೆಜೆಂಡ್ ಅಂತ. ಸರಿ, ಈಗ ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆ ಹೋಗೋಣ. ಈ ಮೂವಿ ಶುರು ಆಗೋದು 2012ರಲ್ಲಿ. ನಮ್ಮ ಅವೆಂಜರ್ಸ್ ಗಳು ಥ್ಯಾನೋಸ್ ನ ಚಿತ್ತೋರೆ ಆರ್ಮಿ ಜೊತೆ ಫೈಟ್ ಮಾಡಿರ್ತಾರಲ್ಲ ಆ ಟೈಮ್ ನಲ್ಲಿ. ಅಂದ್ರೆ ಅವೆಂಜರ್ಸ್ 1 ಮೂವಿ ಆ ಟೈಮ್ ನಮ್ಮ ಅವೆಂಜರ್ಸ್ ಗಳು ಥ್ಯಾನೋಸ್ ನ ಚಿತ್ತೋರೆ ಆರ್ಮಿ ಜೊತೆ ಫೈಟ್ ಮಾಡಿ ಅವರ ಮೇಲೆ ಗೆದ್ಮೇಲೆ ಆ ಏಲಿಯನ್ಸ್ ಗಳ ವೇಸ್ಟ್ ಮೆಟೀರಿಯಲ್ಸ್ ಗಳೆಲ್ಲ ನ್ಯೂಯಾರ್ಕ್ ಮೇಲೆ ಉಳ್ಕೊಂಡಿರ್ತವೆ. ಆ ವೇಸ್ಟ್ ಮೆಟೀರಿಯಲ್ಸ್ ಗಳನ್ನ ನ್ಯೂಯಾರ್ಕ್ ಇಂದ ಕ್ಲೀನ್ ಮಾಡೋ ಕಾಂಟ್ರಾಕ್ಟ್ ಆಡ್ರಿಯಾನ್ ಟೂಮ್ಸ್ ಅನ್ನೋ ಒಬ್ಬ ವ್ಯಕ್ತಿಗೆ ಸಿಕ್ಕಿರುತ್ತೆ. ಇವನು ಈ ಕೆಲಸಕ್ಕೋಸ್ಕರ ಇವನ ಹತ್ರ ಇರೋ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾನೆ. ಅಂದ್ರೆ ತುಂಬಾ ಟ್ರಕ್ಸ್ ಗಳನ್ನ ತಗೊಂಡಿರ್ತಾನೆ. ಇವನ ಟೀಮ್ ನಲ್ಲಿ ತುಂಬಾ ಜನರನ್ನ ಸೇರಿಸ್ಕೊಂಡಿರ್ತಾನೆ. ಯಾಕೆಂದ್ರೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸಬಹುದು ಅಂತ. ಹೀಗೆ ಒಂದು ದಿನ ಇವರೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಗವರ್ಮೆಂಟ್ ನ ಅಫಿಷಿಯಲ್ಸ್ ಗಳು ಬಂದು ಆಡ್ರಿಯಾನ್ ಟೂಮ್ಸ್ ಗೆ ಹೇಳ್ತಾರೆ, ಆಡ್ರಿಯಾನ್ ಈ ವೇಸ್ಟ್ ಮೆಟೀರಿಯಲ್ಸ್ ಗಳನ್ನ ಕ್ಲೀನ್ ಮಾಡೋಂತ ಕೆಲಸನ ಇನ್ಮೇಲೆ ನಾವೇ ನೋಡ್ಕೋತೀವಿ, ನೀವ್ ಇಲ್ಲಿಂದ ಹೋಗ್ಬೋದು ಅಂತ. ಯಾಕೆ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಈ ಏಲಿಯನ್ಸ್ ಗಳ ಟೆಕ್ನಾಲಜಿ ತುಂಬಾನೇ ಅಡ್ವಾನ್ಸ್ ಆಗಿದೆ. ಇದೇನಾದ್ರು ಕೆಟ್ಟ ಜನರಿಗೆ ಸಿಕ್ಕಿದ್ರೆ ಮಿಸ್ಯೂಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗೋದು ನಮ್ಗೆ ಇಷ್ಟ ಇಲ್ಲ. ಆದ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಟೀಮ್ ಇದನ್ನೆಲ್ಲ ಇನ್ಮೇಲೆ ನೋಡ್ಕೊಳ್ಳುತ್ತೆ ಅಂದಾಗ ಆಡ್ರಿಯಾನ್ ಟೂಮ್ಸ್ ಅವ್ರ ಹತ್ರ ಬೇಡ್ಕೋತಾನೆ, ಪ್ಲೀಸ್ ಈ ರೀತಿ ಮಾಡ್ಬಿಡಿ, ನಾನ್ ಇರೋ ದುಡ್ನೆಲ್ಲ ನಾನು ಇದೇ ಕೆಲಸದ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಈ ಕಾಂಟ್ರಾಕ್ಟ್ ಏನಾದ್ರು ಕ್ಯಾನ್ಸಲ್ ಆದ್ರೆ ನಾನು ನನ್ನ ಹೆಂಡತಿ ಮಗಳೆಲ್ಲ ಬೀದಿ ಬಂದ್ಬಿಡ್ತೀನಿ ಅಂತ. ಸಾರಿ, ಇದ್ರೆಲ್ಲ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರನ್ನೆಲ್ಲ ಕಳಿಸ್ಬಿಡ್ತಾರೆ. ಈ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಟೀಮ್ ಬೇರೆ ಯಾರ್ದು ಅಲ್ಲ, ಟೋನಿ ಸ್ಟಾರ್ಕ್ ಗವರ್ಮೆಂಟ್ ನ ಜೊತೆ ಸೇರಿ ಕ್ರಿಯೇಟ್ ಮಾಡಿರೋದು. ಈಗ ಆಡ್ರಿಯಾನ್ ಟೂಮ್ಸ್ ಆದ್ರೆ ಅವನ ಜನರಿಗಾಗ್ಲಿ ಯಾವುದೇ ಕೆಲಸ ಇರೋದಿಲ್ಲ. ಇವರೆಲ್ಲ ನಿರುದ್ಯೋಗಿಗಳಾಗ್ಬಿಟ್ಟಿರ್ತಾರೆ. ಹೀಗೆ ಇವರೆಲ್ಲ ಯೋಚನೆ ಮಾಡ್ತಾ ಕುಂತಿರ್ಬೇಕಾದ್ರೆ ಆಡ್ರಿಯನ್ ಫ್ರೆಂಡ್ ಅವನಿಗೆ ಹೇಳ್ತಾನೆ, ಈ ಏಲಿಯನ್ ಗಳ ಟೆಕ್ನಾಲಜಿ ತುಂಬಾನೇ ಅಡ್ವಾನ್ಸ್ ಆಗಿದೆ. ಈ ಬ್ಯಾಟರಿಗಳ ಸಹಾಯದಿಂದ ನಾವು ಎಂತದೇ ವೆಪನ್ ಗಳನ್ನ ಮಾಡಿ ಅದಕ್ಕೆ ಪವರ್ ಕೂಡ ಕೊಡ್ಬೋದು. ಇದನ್ನ ಕೇಳ್ತಿದ್ದಂಗೆನೆ ಆಡ್ರಿಯನ್ ಟೂಮ್ಸ್ ಅವರಿಗೆಲ್ಲ ಹೇಳ್ತಾನೆ, ಜಗತ್ತು ಬದಲಾಗ್ತಿದೆ, ನಾವು ಕೂಡ ಬದಲಾಗ್ಬೇಕು ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ 10 ವರ್ಷಗಳ ಮುಂದಕ್ಕೆ ಬರುತ್ತೆ. ಆಡ್ರಿಯನ್ ಟೂಮ್ಸ್ ಆಗಿ ಅವನ ಜೊತೆ ಇದ್ದ ಜನರೆಲ್ಲ ಸೇರಿ ಒಂದು ದಂಧೆಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಅದೇನಂದ್ರೆ ಈ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅವರು ಏಲಿಯನ್ ಟೆಕ್ನಾಲಜಿಯ ವೇಸ್ಟ್ ಮೆಟೀರಿಯಲ್ಸ್ ಗಳನ್ನೆಲ್ಲ ಕ್ಲೀನ್ ಮಾಡಿ ತಮ್ಮ ಹತ್ರ ಇಟ್ಕೊಂಡಿರ್ತಾರಲ್ಲ, ಅದನ್ನ ಅವ್ರಿಗೆ ಗೊತ್ತಾಗ್ದಂಗೆ ಸ್ವಲ್ಪನೇ ಕದ್ದು ಆ ಏಲಿಯನ್ ಟೆಕ್ನಾಲಜಿಯಿಂದ ತುಂಬಾನೇ ಅಡ್ವಾನ್ಸ್ ಆಗಿರೋ ವೆಪನ್ಸ್ ಗಳನ್ನ ಮಾರಿ ಅಂಡರ್ ಗ್ರೌಂಡ್ ನಲ್ಲಿ ತುಂಬಾ ಹೆಚ್ಚು ಬೆಲೆಗೆ ಮಾರ್ತಿರ್ತಾರೆ. ಇದರಲ್ಲಿ ಒಂದ್ ಹಂತದವರೆಗೆ ಸಕ್ಸಸ್ ಕೂಡ ಆಗಿ ಇವರೆಲ್ಲ ತುಂಬಾನೇ ಶ್ರೀಮಂತರಾಗೋಗಿರ್ತಾರೆ. ಈ ಕಡೆ ಆಡ್ರಿಯನ್ ಟೂಮ್ಸ್ ಆ ಏಲಿಯನ್ ಗಳ ವೇಸ್ಟ್ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಹಾರೋಕೆ ಕೇಪಬಿಲಿಟಿ ಇರೋ ಒಂದು ಸೂಟ್ ಅನ್ನ ತಯಾರಿಸ್ಕೊಂಡಿರ್ತಾನೆ. ಈ ಸೂಟ್ ನಿಂದ ಇವನು ಅಂಡರ್ ಗ್ರೌಂಡ್ ನಲ್ಲಿ ವಲ್ಚರ್ ಅಂತಲೂ ಕೂಡ ಫೇಮಸ್ ಆಗಿರ್ತಾನೆ. ಈ 8 ವರ್ಷದಿಂದ ಇವರು ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಇಂದ ಏಲಿಯನ್ಸ್ ಗಳ ವಸ್ತುಗಳನ್ನ ಖರೀದಿರೋ ವಿಷಯ ಟೋನಿ ಸ್ಟಾರ್ಕ್ ಆಗಲಿ ಅಥವಾ US ಗವರ್ಮೆಂಟ್ ಆಗಲಿ ಗೊತ್ತಿರೋದಿಲ್ಲ. ಅದರಿಂದ ಇವ್ರಿಗೆ ಯಾವುದೇ ತಲ್ಲವಿಲ್ಲದೆ ವೆಪನ್ಸ್ ಗಳನ್ನ ತಯಾರಿಸಿ ಅದನ್ನ ಮಾರಿ ಶ್ರೀಮಂತರಾಗ್ತಾ ಹೋಗ್ತಿರ್ತಾರೆ. ನಂತರ ಮುಂದಿನ ಸೀನ್ ಅಲ್ಲಿ ನಮ್ಗೆ ಪೀಟರ್ ಪಾರ್ಕರ್ ನ ತೋರಿಸ್ತಾರೆ. ಈ ಟೈಮ್ ಲೈನ್ ಬೇರೆ ಯಾವುದೂ ಅಲ್ಲ, ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರ್ ಮೂವಿ ಟೈಮ್ ಲೈನ್. ಈ ಟೋನಿ ಕ್ಯಾಪ್ಟನ್ ವಿರುದ್ಧ ಫೈಟ್ ಮಾಡೋದಕ್ಕೆ ಒಂದು ಟೀಮ್ ಅನ್ನ ರೆಡಿ ಮಾಡ್ತಿರ್ತಾನಲ್ಲ, ಅದೇ ಟೈಮ್ ಇದು. ಕ್ಯಾಪ್ಟನ್ ಜೊತೆ ಫೈಟ್ ಎಲ್ಲ ಆದ್ಮೇಲೆ ಟೋನಿ ಅವನು ತಯಾರಿಸಿರೋ ಸ್ಪೈಡರ್ ಮ್ಯಾನ್ ಸೂಟ್ ಅನ್ನ ಪೀಟರ್ಗೆ ಕೊಟ್ಟು ಹೇಳ್ತಾನೆ, ಈ ಸೂಟ್ ನಿಂದ ನೀನು ಸಿಟಿಯಲ್ಲಿ ನಡೆಯುವಂತ ಸಣ್ಣ ಪುಟ್ಟ ಕೆಟ್ಟ ಕೆಲಸಗಳನ್ನ ತಡೆದು ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ ಮ್ಯಾನ್ ಆಗಿ ಇರ್ಬೋದು, ಆದ್ರೆ ದೊಡ್ಡ ಡೇಂಜರ್ಸ್ ಕೆಲಸಗಳಿಂದ ದೂರ ಇರಬೇಕು ಅಂತ. ಪೀಟರ್ ಕೂಡ ಸರಿ ಅಂತ ಹೇಳಿ ಆ ಸೂಟ್ ಅನ್ನು ಎಸ್ಕೋತಾನೆ. ಟೋನಿ ಹಾಗೂ ಹ್ಯಾಪಿ ಪೀಟರ್ ನ ಮನೆಗೆ ಬಿಟ್ಟು ಅಲ್ಲಿಂದ ಅವರು ಹೋಗ್ತಾರೆ. ನಂತರ ಸೀನ್ ಮತ್ತೆ 2 ತಿಂಗಳ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಪೀಟರ್ ಅವನ ಸ್ಕೂಲ್ಗೆ ಹೋಗ್ತಿರ್ತಾನೆ. ಸ್ಕೂಲ್ ನಲ್ಲಿ ಪೀಟರ್ಗೆ ನೆಡ್ ಅನ್ನೋ ತುಂಬಾನೇ ಕ್ಲೋಸ್ ಆಗಿರೋ ಫ್ರೆಂಡ್ ಇರ್ತಾನೆ. ಹಾಗೆ ಸಿಂಪಲ್ ಆಗಿರೋ ಒಬ್ಳು ಫ್ರೆಂಡ್ MJ. ಪೀಟರ್ ಒಂದು ಹುಡುಗಿನ ಇಷ್ಟ ಕೂಡ ಪಡ್ತಿರ್ತಾನೆ. ಇವಳ ಹೆಸರು ಲಿಸ್ ಅಂತ. ಲೇಸ್ ಪೀಟರ್ಗಿಂತ 1 ವರ್ಷ ದೊಡ್ಡವಳು, ಅಂದ್ರೆ ಪೀಟರ್ ನ ಸೀನಿಯರ್. ಪೀಟರ್ ಸಾಮಾನ್ಯವಾದ ಹುಡುಗನೇ ಅಲ್ಲ. ಅವನು ಪರ್ಸನಲಿ ಹೇಗೆ ಮುಂದೆ ಇರ್ತಾನೋ ಅದೇ ರೀತಿ ಸ್ಟಡೀಸ್ ಅಲ್ಲೂ ಕೂಡ ತುಂಬಾನೇ ಮುಂದೆ ಇರ್ತಾನೆ. ಇವನೊಬ್ಬ ತುಂಬಾನೇ ಇಂಟೆಲಿಜೆಂಟ್ ಆಗಿರೋ ಹುಡುಗ. ಸ್ಟಡೀಸ್ ನ ಜೊತೆಗಿನ ಸ್ಪೈಡರ್ ಮ್ಯಾನ್ ಸೂಟ್ ಅನ್ನ ಹಾಕೊಂಡು ನ್ಯೂಯಾರ್ಕ್ ಸಿಟಿಯ ಜನರಿಗೆ ಸಣ್ಣ ಪುಟ್ಟ ಹೆಲ್ಪ್ ಗಳನ್ನ ಮಾಡ್ತಿರ್ತಾನೆ. ಹೀಗೆ ಒಂದು ದಿನ ಪೀಟರ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ, ಒಂದಷ್ಟು ಕಳ್ಳರು ATM ಅನ್ನ ಕದಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅವರನ್ನ ತಡೆಯೋದಕ್ಕೆ ಅವ್ರ ಹತ್ರ ಹೋದಾಗ ಪೀಟರ್ಗೆ ಗೊತ್ತಾಗುತ್ತೆ ಅವ್ರ ಹತ್ರ ತುಂಬಾನೇ ಅಡ್ವಾನ್ಸ್ ಆಗಿರೋ ವೆಪನ್ಸ್ ಗಳೆಲ್ಲ ಇವೆ ಅಂತ. ಆದ್ರೂ ಕೂಡ ಪೀಟರ್ ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಕಲರಿಗೆ ಆ ವೆಪನ್ಸ್ ಗಳನ್ನ ಸರಿಯಾಗಿ ಆಪರೇಟ್ ಮಾಡಕ್ ಬರ್ದೆ ಆ ಇಡೀ ATM ಅನ್ನ ಹಾಗೆ ATM ನ ಮುಂದೆ ಇದ್ದ ಒಂದು ಅಂಗಡಿಯನ್ನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಪೀಟರ್ ಆ ಅಂಗಡಿಯಲ್ಲಿದ್ದ ವ್ಯಕ್ತಿಯನ್ನ ಹೋಗಿ ಕಾಪಾಡ್ತಾನೆ. ಮತ್ತೆ ಅವನು ATM ಹತ್ರ ಹೋಗೋಷ್ಟರಲ್ಲಿ ಆ ಕಳ್ಳರೆಲ್ಲ ದುಡ್ಡನ್ನ ತಗೊಂಡು ಅಲ್ಲಿಂದ ಹೊರಟೋಗಿರ್ತಾರೆ. ಆ ಕಳ್ಳರ ಹತ್ರ ಅಷ್ಟೊಂದು ಅಡ್ವಾನ್ಸ್ ಆಗಿರೋ ವೆಪನ್ಸ್ ಗಳೆಲ್ಲ ಹೇಗೆ ಬಂತು ಅಂತ ಪೀಟರ್ಗೆ ಅರ್ಥನೇ ಆಗೋದಿಲ್ಲ.
ಆದ್ರಿಂದ ಈ ವಿಷಯನ ಹ್ಯಾಪಿ ಹೋಗನಿಗೆ ಹೇಳ್ಬೇಕು ಅಂತ ಅವನಿಗೆ ಫೋನ್ ಮಾಡ್ತಾನೆ. ಆದ್ರೆ ಹ್ಯಾಪಿ ಅವನ ಮಾತನ್ನ ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಅವ್ರು ಹೇಳ್ತಾನೆ, ಟೋನಿ ಸ್ಟಾರ್ಕ್ ಅವೆಂಜರ್ಸ್ ಗಳಿಗೋಸ್ಕರ ಒಂದು ಹೊಸ ಹೆಡ್ ಕ್ವಾರ್ಟರ್ ನ ರೆಡಿ ಮಾಡಿಸಿದ್ದಾರೆ. ಆದ್ರಿಂದ ಅವೆಂಜರ್ಸ್ ಗಳ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳನ್ನೆಲ್ಲ ಹಳೆ ಹೆಡ್ ಕ್ವಾರ್ಟರ್ ನಿಂದ ಹೊಸ ಹೆಡ್ ಕ್ವಾರ್ಟರ್ ಗೆ ನಾವು ಶಿಫ್ಟ್ ಮಾಡ್ತಿದೀವಿ. ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಇನ್ನೇನ್ ಮಾಡೋದು ಅಂತ ಪೀಟರ್ ಸೈಲೆಂಟ್ ಆಗಿ ಅವನ ರೂಮ್ ಒಳಗಡೆ ಬಂದು ಡೋರ್ ಅನ್ನ ಲಾಕ್ ಮಾಡ್ತಾನೆ. ಯಾಕೆಂದ್ರೆ ಆಂಟ್ ಮ್ಯಾನ್ಗೆ ಗೊತ್ತಾಗಬಾರ್ದು ನಾನು ಸ್ಪೈಡರ್ ಮ್ಯಾನ್ ಅಂತ. ಆದ್ರೆ ಪೀಟರ್ಗೆ ಇಲ್ಲಿ ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ಯಾಕೆಂದ್ರೆ ಅವನು ಕ್ಲೋಸ್ ಫ್ರೆಂಡ್ ಆದ ನೆಡ್ ಈಗಾಗಲೇ ಅವನ ರೂಮ್ ಒಳಗಡೆ ಬಂದು ಕುಂತಿರ್ತಾನೆ. ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅನ್ನೋದು ಗೊತ್ತಾಗಿದೆ. ಅವನಿಗೆ ಎಕ್ಸೈಟ್ಮೆಂಟ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನ ಫ್ರೆಂಡ್ ಸ್ಪೈಡರ್ ಮ್ಯಾನ್ ಅಂತ ತುಂಬಾ ಖುಷಿ ಆಗೋಗಿರ್ತಾನೆ. ಆದ್ರೆ ಪೀಟರ್ ಅವನ ಹತ್ರ ಒಂದು ಪ್ರಾಮಿಸ್ ಅನ್ನ ಮಾಡಿಸ್ಕೊತಾನೆ. ಏನಂದ್ರೆ ನಾನು ಸ್ಪೈಡರ್ ಮ್ಯಾನ್ ಅಂತ ಯಾರಿಗೂ ಕೂಡ ಹೇಳ್ಬಾರ್ದು, ಎಸ್ಪೆಷಲಿ ಆಂಟ್ ಮ್ಯಾನ್ ಅಂತೂ ಹೇಳಲೇಬಾರ್ದು. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವರು ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಅವ್ರಿಗೆ ಬೇಜಾರಾದ್ರೆ ನನಗೆ ಬೇಜಾರಾಗುತ್ತೆ ಅಂತ. ಮಾರನೇ ದಿನದಿಂದಾನೇ ನೇರ್ ಪೀಟರ್ಗೆ ಅವನ ಸ್ಪೈಡರ್ ಮ್ಯಾನ್ ಕೆಲಸದಲ್ಲಿ ಸಹಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವರಿಬ್ರು ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಇವ್ರಿಗೆ ಗೊತ್ತಾಗುತ್ತೆ ಲಿಸ್ಗೆ ಸ್ಪೈಡರ್ ಮ್ಯಾನ್ ಅಂದ್ರೆ ತುಂಬಾ ಇಷ್ಟ ಅಂತ. ಪೀಟರ್ ಲಿಸ್ ನ ಇಂಪ್ರೆಸ್ ಮಾಡ್ಲಿ ಅಂತ ನೆಡ್ ಅವರಿಗೆ ಹೇಳ್ಬಿಡ್ತಾನೆ. ಪೀಟರ್ಗೆ ಸ್ಪೈಡರ್ ಮ್ಯಾನ್ ಗೊತ್ತು, ಅವನು ಮೀಟ್ ಮಾಡಿದ್ದಾನೆ ಅಂತ. ಪೀಟರ್ ಕೂಡ ಇನ್ನೇನ್ ಮಾಡೋದು ಅಂತ, ಹೌದು ನಾನು ಸ್ಪೈಡರ್ ಮ್ಯಾನ್ ನ ಒಂದೆರಡು ಸಲ ಮೀಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ಲಿಸ್ ಹೇಳ್ತಾಳೆ, ಹಾಗಿದ್ರೆ ಇವತ್ತು ರಾತ್ರಿ ನಮ್ಮ ಮನೇಲಿ ಪಾರ್ಟಿ ಇದೆ, ಸ್ಪೈಡರ್ ಮ್ಯಾನ್ ಅಲ್ಲಿಗೆ ಕರ್ಕೋಬಾ ಅಂತ. ಪಾಪ ಪೀಟರ್ ನ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ ಅನ್ನೋ ರೀತಿ ಆಗೋಗುತ್ತೆ. ರಾತ್ರಿ ಪೀಟರ್ ನೆಡ್ ಜೊತೆ ಪಾರ್ಟಿ ನಡೀತಿದ್ದ ಜಾಕೆ ಹೋಗ್ತಾನೆ. ಆದ್ರೆ ಅವನ ಸ್ಕೂಲ್ ಫ್ರೆಂಡ್ಸ್ ಗಳೆಲ್ಲ ಅವನಿಗೆ ಅವಮಾನ ಮಾಡ್ಬಿಡ್ತಾರೆ. ಎಲ್ಲಿ ನೀನು ಸ್ಪೈಡರ್ ಮ್ಯಾನ್ ಫ್ರೆಂಡ್ ಬರ್ಲಿಲ್ವಾ ಅಂತ. ಇದರಿಂದ ಕೋಪ ಮಾಡ್ಕೊಂಡು ಪೀಟರ್ ಸ್ಪೈಡರ್ ಮ್ಯಾನ್ ಸೂಟ್ ಅನ್ನ ಹಾಕೊಂಡು ಪಾರ್ಟಿಗೆ ಬರೋದಕ್ಕೆ ಎಲ್ಲಾ ರೆಡಿನೂ ಮಾಡ್ಕೋತಾನೆ. ಅದೇ ಸಮಯಕ್ಕೆ ಇವನು ಒಂದಷ್ಟು ಜನರನ್ನ ನೋಡ್ತಾನೆ. ಅವರೆಲ್ಲ ಒಂದು ವೆಪನ್ ಡೀಲಿಂಗ್ ಅನ್ನ ಮಾಡ್ತಿರ್ತಾರೆ. ಆ ವೆಪನ್ಸ್ ಗಳೆಲ್ಲ ATM ಅನ್ನ ದರೋಡೆ ಮಾಡೋದಕ್ಕೆ ಕಳ್ಳರು ತಂದಿರ್ತಾರಲ್ಲ ಅದೇ ರೀತಿ ಇರ್ತವೆ. ಆಕ್ಚುಲಿ ಇವರೆಲ್ಲ ಆಡ್ರಿಯನ್ ಟೂಮ್ಸ್ ಅಂದ್ರೆ ವಲ್ಚರ್ ನ ಕರೆಯವರೇ. ಅಂಡರ್ ವರ್ಲ್ಡ್ ಜನರಿಗೆ ವೆಪನ್ಸ್ ಗಳನ್ನ ಸೇಲ್ ಮಾಡೋದಕ್ಕೆ ಬಂದಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ನಮ್ಮ ಸ್ಪೈಡರ್ ಮ್ಯಾನ್ ಬಂದು ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಎಲ್ಲಾ ವೆಪನ್ ಗಳನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವರು ಅದೇ ವೆಪನ್ ಇಂದ ಪೀಟರ್ ನ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಪೀಟರ್ ಕೂಡ ಸೋಲನ್ನ ಒಪ್ಕೊಳ್ಳದೆ ಅವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫಾಲೋ ಮಾಡ್ತಿರ್ಬೇಕಾದ್ರೆ ಪೀಟರ್ಗೆ ತುಂಬಾ ಏಟ್ಗಳೆಲ್ಲ ಆಗ್ತವೆ. ಆದ್ರೂ ಕೂಡ ಅವನು ಫಾಲೋ ಮಾಡೋದನ್ನ ನಿಲ್ಸೋದಿಲ್ಲ. ಆಗ ಅಲ್ಲಿಗೆ ಆಡ್ರಿಯನ್ ಟೂಮ್ಸ್ ವಲ್ಚರ್ ನ ಸೂಟ್ ನಲ್ಲಿ ಬಂದು ಪೀಟರ್ನ ಹಿಡ್ಕೊಂಡೋಗಿ ಒಂದು ನದಿಯ ಕೆಳಗಡೆ ಬಿಸಾಕ್ತಾನೆ. ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಪೀಟರ್ ಅವನು ಸೂಟ್ ನಲ್ಲಿದ್ದ ಪ್ಯಾರಾಚೂಟ್ ಅನ್ನು ಆನ್ ಮಾಡ್ಬಿಡ್ತಾನೆ. ಆದ್ರೆ ಅವನು ಅಷ್ಟೊತ್ತಿಗೆ ನೀರಿನಲ್ಲಿ ಬೆದ್ದಿದ್ರಿಂದ ಅದೇ ಪ್ಯಾರಾಚೂಟ್ ಗೆ ಸಿಗಾಕೊಂಡು ಸಾಯೋ ಸ್ಟೇಜ್ ಗೆ ಹೊರಟೋಗ್ತಾನೆ. ಇನ್ನೇನು ತುಂಬಾ ಉಸಿರು ಕಟ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಐರನ್ ಮ್ಯಾನ್ ಸೂಟ್ ಬಂದು ಪೀಟರ್ ನ ಕಾಪಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಡೆಯೋ ಸೂಟ್ ಅಲ್ಲಿಗೆ ಬಂದಿರುತ್ತೆ. ಯಾಕೆಂದ್ರೆ ಈಗ ಟೋನಿ ಇಂಡಿಯಾದಲ್ಲಿ ನಡೀತಿರೋ ಒಂದು ವೆಡ್ಡಿಂಗ್ ಅನ್ನ ಅಟೆಂಡ್ ಮಾಡ್ತಿರ್ತಾನೆ. ಟೋನಿ ಇಂಡಿಯಾದಿಂದನೇ ಐರನ್ ಮ್ಯಾನ್ ಸೂಟ್ ನ ಸಹಾಯದಿಂದ ಪೀಟರ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ನಿಂಗೆ ಹೇಳಿರ್ಲಿಲ್ವಾ ದೊಡ್ಡ ದೊಡ್ಡ ಡೇಂಜರ್ಸ್ ಕೆಲಸದಿಂದ ದೂರನೇ ಇರುವಂತ, ಯಾಕೆ ಹೀಗೆ ಮಾಡ್ದೆ ಅಂದಾಗ ಪೀಟರ್ ಅವನಿಗೆ ಹೇಳ್ತಾನೆ, ಅವರೆಲ್ಲ ತುಂಬಾನೇ ಅಡ್ವಾನ್ಸ್ ಆಗಿರೋ ವೆಪನ್ಸ್ ಗಳನ್ನೆಲ್ಲ ಮಾಡ್ತಿದ್ದಾರೆ ಅಂತ. ಈ ತರ ವಿಷಯಗಳೆಲ್ಲ ನಿನ್ಗೆ ಗೊತ್ತಾಗ್ತಿದ್ದಂಗೆನೆ ಹ್ಯಾಪಿಗೆ ಹೇಳು, ಅವನು ಅದನ್ನೆಲ್ಲ ನೋಡ್ಕೋತಾನೆ ಅಂತ ಟೋನಿ ಹೇಳಿದಾಗ ಪೀಟರ್ ಹೇಳ್ತಾನೆ, ನಾನು ಈ ವಿಷಯನ ಹ್ಯಾಪಿಗೆ ಹೇಳೋಕೆ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ನನ್ನ ಮಾತನ್ನೇ ಕೇಳಲಿಲ್ಲ ಅಂತ. ಇಲ್ಲ ಅಂದ್ಮೇಲೆ ಅವನು ಕೇಳ್ತಾನೆ ಅಂತ ಟೋನಿ ಹೇಳ್ತಾನೆ. ಸರಿ ಅದನ್ನೆಲ್ಲ ಬಿಡಿ, ನಾ ಇಲ್ಲೇ ಇದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂದಾಗ ಟೋನಿ ಹೇಳ್ತಾನೆ, ನಿನ್ನ ಸೂಟ್ ನಲ್ಲಿ GPS ಇದೆ, ನೀನ್ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಎಲ್ಲ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಮತ್ತೊಂದು ವಿಷಯನ ಹೇಳ್ತಾನೆ. ಇದೇ ಲಾಸ್ಟ್ ವಾರ್ನಿಂಗ್ ನಿಂಗೆ, ಈ ತರದ ಡೇಂಜರ್ಸ್ ಆಗಿರೋ ಕೆಲಸಗಳಲ್ಲಿ ನೀನಿನ್ ಮೇಲೆ ತಲೆ ಹಾಕುದ್ರೆ ನಿನ್ನ ಸೂಟ್ ಅನ್ನ ವಾಪಸ್ ಇಸ್ಕೊಬಿಡ್ತೀನಿ ಅಂತ. ಪೀಟರ್ ಸರಿ ಆಯ್ತು ಅಂತ ಹೇಳಿದ್ಮೇಲೆ ಟೋನಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಅಲ್ಲಿಂದ ಹೊರಟೋಗುತ್ತೆ. ನಂತರ ಪೀಟರ್ ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಆ ವೆಪನ್ ಡೀಲಿಂಗ್ ಅನ್ನ ಮಾಡ್ತಿದ್ದ ಜನರಿಂದ ಮಿಸ್ ಆಗಿ ಬಿದ್ದೋಗಿರೋ ಒಂದು ವೆಪನ್ ಅನ್ನ ನೋಡ್ತಾನೆ. ಮಾರನೇ ದಿನ ಪೀಟರ್ ಆ ವೆಪನ್ ಅನ್ನ ಸ್ಕೂಲ್ ಲ್ಯಾಬ್ ಗೆ ತಗೊಂಡೋಗಿ ಟೆಸ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅದೊಂದು ಬ್ಯಾಟ್ರಿ ತರ ಕೆಲಸ ಮಾಡುತ್ತೆ ಅಂತ. ಲ್ಯಾಬ್ ನಲ್ಲಿ ಕೆಲಸ ಮುಗಿದ್ಮೇಲೆ ಇವರಿಬ್ರು ಕ್ಲಾಸ್ ರೂಮ್ ಗೆ ಹೋಗ್ತಿರ್ತಾರೆ. ಆಗ ಅದೇ ಸಮಯಕ್ಕೆ ಆಡ್ರಿಯನ್ ಟೂಮ್ಸ್ ಜನರು ಪೀಟರ್ ಹತ್ರ ಇದ್ದ ವೆಪನ್ ರೇಡಿಯೇಷನ್ ಅನ್ನ ಫಾಲೋ ಮಾಡ್ಕೊಂಡು ಸ್ಕೂಲ್ ವರ್ಗೂ ಬಂದ್ಬಿಟ್ಟಿರ್ತಾರೆ. ಆ ವೆಪನ್ ಅವರಿಗೆ ಮತ್ತೆ ಸಿಗದೇ ಇರೋ ರೀತಿ ಪೀಟರ್ ನೋಡ್ಕೋತಾನೆ. ಹಾಗೆ ಅವರ ಜೊತೆ ಒಂದು ಟ್ರ್ಯಾಕ್ ಅನ್ನ ಕೂಡ ಕಳಿಸ್ತಾನೆ. ಈ ವೆಪನ್ ಡೀಲಿಂಗ್ ಕೆಲಸದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಒಂದೇ ಸಲ ಹಿಡಿಬಹುದು ಅಂತ. ಪೀಟರ್ ಹಾಗೂ ನೆಡ್ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಟ್ರ್ಯಾಕಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರ ಲೊಕೇಶನ್ ವಾಷಿಂಗ್ಟನ್ DC ನಲ್ಲಿ ಡಿಟೆಕ್ಟ್ ಆಗ್ತಿದೆ ಅಂತ. ಆದ್ರೆ ಅಲ್ಲಿ ಅವ್ರಿಗೂ ಹೋಗೋದಕ್ಕೆ ಪೀಟರ್ ಹತ್ರ ದುಡ್ಡಿರೋದಿಲ್ಲ. ಆದ್ರಿಂದ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಅದೇನಂದ್ರೆ ಸ್ಕೂಲ್ ಇಂದ ಒಂದು ಕಾಂಪಿಟೇಷನ್ ಗೋಸ್ಕರ ವಾಷಿಂಗ್ಟನ್ DC ಗೆ ಹೋಗ್ತಿರ್ತಾರೆ. ನೆಡ್ ಹಾಗೂ ಪೀಟರ್ ಕೂಡ ಅವರ ಜೊತೆ ಸೇರ್ಕೊಂಡು ಹೋಗ್ತಾರೆ. ಇವರಿಬ್ರು ಅಲ್ಲಿಗೆ ತಲುಪ್ತಿದ್ದಂಗೆನೆ ಪೀಟರ್ ಮೊದಲು ಮಾಡುವಂತ ಕೆಲಸನೇ ಅವನ ಸೂಟ್ ನಲ್ಲಿರುವಂತ GPS ಟ್ರ್ಯಾಕರ್ ಅನ್ನ ತೆಗೆದು ಹಾಕೋದು. ಯಾಕೆ ಅಂದ್ರೆ ಸ್ಟೋರಿ ಇವನು ಎಲ್ಲೋದ್ರೂ ಅವನನ್ನ ಫಾಲೋ ಮಾಡ್ತಿರ್ತಾನೆ. ಇದು ಪೀಟರ್ಗೆ ಇಷ್ಟ ಆಗೋದಿಲ್ಲ. ಏನಾದ್ರೂ ಒಂದು ದೊಡ್ಡ ಕೆಲಸನ ಮಾಡಿ ತನ್ನನ್ನ ತಾನು ಪ್ರೂವ್ ಮಾಡ್ಕೊಂಡು ಅವೆಂಜರ್ಸ್ ಟೀಮ್ಗೆ ಜಾಯ್ನ್ ಆಗ್ಬೇಕು ಅಂತ ಪೀಟರ್ ಬಯಸ್ತಿರ್ತಾನೆ. GPS ಟ್ರ್ಯಾಕರ್ ನ ತೆಗೆದಾಕುದ್ಮೇಲೆ ನೆಡ್ ಆ ಸೂಟ್ ತನ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಚೆಕ್ ಮಾಡ್ತಾನೆ.
ಆಗ ಅವರಿಬ್ರಿಗೂ ಗೊತ್ತಾಗುತ್ತೆ ಈ ಸೂಟ್ ಅಲ್ಲಿ ತುಂಬಾ ತರದ ಫೀಚರ್ ಗಳೆಲ್ಲ ಇವೆ, ಆದ್ರೆ ಅದನ್ನ ಟೋನಿ ಸ್ಟಾರ್ಕ್ ಲಾಕ್ ಮಾಡಿದ್ದಾರೆ. ಯಾಕೆಂದ್ರೆ ಪೀಟರ್ ಯಾವ್ದೇ ತರದ ತೊಂದರೆಗೆ ಸಿಗಾಕೋಬಾರ್ದು ಅಂತ ಟ್ರೈನಿಂಗ್ ಮೋಡ್ ನಲ್ಲಿ ಈ ಸೂಟ್ ಅನ್ನ ಇಟ್ಟಿರ್ತಾರೆ. ಪೀಟರ್ ನೆಡ್ ಹತ್ರ ಕೇಳ್ತಾನೆ ಲಾಕ್ ಆಗಿರುವಂತ ಫೀಚರ್ಸ್ ಗಳನ್ನೆಲ್ಲ ಹ್ಯಾಕ್ ಮಾಡಿ ಅನ್ಲಾಕ್ ಮಾಡೋದಕ್ಕಾಗುತ್ತಾ ಅಂತ. ಅದಕ್ಕೆ ನೆಡ್ ಹೇಳ್ತಾನೆ ಹೌದು ಮಾಡ್ಬೋದು, ಆದ್ರೆ ಈ ರೀತಿ ಮಾಡೋದ್ರಿಂದ ತಪ್ಪಾಗೋದಿಲ್ವಾ ಅಂತ. ಆದ್ರೆ ಪೀಟರ್ ಅವನ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾನೆ. ಆದ್ರಿಂದ ನೆಟ್ ಕೂಡ ಸರಿ ಅಂತ ಹೇಳಿ ಹ್ಯಾಕ್ ಮಾಡಿ ಆ ಎಲ್ಲಾ ಫೀಚರ್ಸ್ ಗಳನ್ನ ಅನ್ಲಾಕ್ ಮಾಡ್ಕೊಡ್ತಾನೆ. ಇದೆಲ್ಲ ಆದ್ಮೇಲೆ ಪೀಟರ್ ಸೂಟ್ ಅನ್ನ ಹಾಕೊಂಡು ಆ ವೆಪನ್ ಡೀಲರ್ಸ್ ಗಳನ್ನ ಹಿಡಿಯೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಾನೆ. ಹ್ಯಾಕ್ ಮಾಡಿ ಆ ಸೂಟ್ ನಲ್ಲಿದ್ದ ಎಲ್ಲಾ ಫೀಚರ್ಸ್ ಗಳನ್ನ ಅನ್ಲಾಕ್ ಮಾಡಿರ್ತಾರಲ್ಲ, ಆ ಎಲ್ಲಾ ಫೀಚರ್ಸ್ ಗಳನ್ನ ಈಗ ಪೀಟರ್ ಯೂಸ್ ಮಾಡಬಹುದು. ಸ್ಪೈಡರ್ ಮ್ಯಾನ್ ಸೂಟ್ ನಲ್ಲೂ ಕೂಡ ಐರನ್ ಮ್ಯಾನ್ ಸೂಟ್ ನಲ್ಲಿ ಇರೋ ತರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇರುತ್ತೆ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಟ್ ನಲ್ಲಿರುವಂತ ಎಲ್ಲಾ ಫೀಚರ್ಸ್ ಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗುತ್ತೆ. ಕೊನೆಗೂ ಪೀಟರ್ಗೆ ಆ ವೆಪನ್ ಡೀಲರ್ಸ್ ಗಳು ಸಿಕ್ಕೇ ಬಿಡ್ತಾರೆ. ಅವರನ್ನ ಹಿಡಿಬೇಕು ಅಂತ ವೆಬ್ಸ್ ಅನ್ನ ಶೂಟ್ ಮಾಡಿದಾಗ ಬೇರೆ ತರದ ವೆಬ್ಸ್ ಗಳ ಶೂಟ್ ಆಗ್ತಿರುತ್ತೆ. ಯಾಕೆಂದ್ರೆ ಹ್ಯಾಕ್ ಮಾಡಿ ಎಲ್ಲಾ ಫೀಚರ್ಸ್ ಅನ್ನ ಅನ್ಲಾಕ್ ಮಾಡಿರೋದ್ರಿಂದ ಯಾವ ಫೀಚರ್ ಅನ್ನ ಹೇಗೆ ಬಳಸಬೇಕು ಅಂತ ಪೀಟರ್ಗೆ ಅರ್ಥ ಆಗ್ತಿರೋದಿಲ್ಲ. ಅಂದ್ರೆ ಅವನು ಸರಿಯಾಗಿ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡಿರೋದಿಲ್ಲ. ರೋಡ್ ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅಂಡ್ ಟ್ರಕ್ಸ್ ಗಳು ಹೋಗ್ತಿರ್ತವೆ. ಆ ಟ್ರಕ್ಸ್ ಗಳಲ್ಲಿ ಏಲಿಯನ್ಸ್ ಟೆಕ್ನಾಲಜಿಯ ವೇಸ್ಟ್ ಮೆಟೀರಿಯಲ್ಸ್ ಗಳು ಇರ್ತವೆ. ಅದನ್ನ ಕದಿಯೋದಕ್ಕೆ ಅದೇ ಸಮಯಕ್ಕೆ ಅಲ್ಲಿಗೆ ವಲ್ಚರ್ ಕೂಡ ಬರ್ತಾನೆ. ಒಂದು ಟ್ರಕ್ ನ ಒಳಗಡೆ ಹೋಗಿ ಏಲಿಯನ್ಸ್ ಟೆಕ್ನಾಲಜಿಯ ವೇಸ್ಟ್ ಮೆಟೀರಿಯಲ್ಸ್ ಗಳನ್ನ ಕರಿತಿರ್ಬೇಕಾದ್ರೆ ಅಲ್ಲಿಗೆ ಸ್ಪೈಡರ್ ಮ್ಯಾನ್ ವಲ್ಚರ್ ನ ತಡೆಯೋದಕ್ಕೆ ಬರ್ತಾನೆ. ಸ್ಪೈಡರ್ ಮ್ಯಾನ್ ವಲ್ಚರ್ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಆ ಬ್ಯಾಗ್ ನ ಜೊತೆಗೆ ಮತ್ತೆ ಟ್ರಕ್ ಒಳಗಡೆ ಬಿದ್ದೋಗ್ತಾನೆ. ಬರೀ ಬಿದ್ದೋಗೋದಷ್ಟೆಲ್ಲ ಟ್ರಕ್ ಇಂದ ಹೊರಗಡೆ ಬರೋಕಾಗದೆ ಅಲ್ಲೇ ಒಳಗಡೆ ಸಿಗಾಕೋಗ್ಬಿಡ್ತಾನೆ. ತಲೆಗೆ ಏಟ್ ಬಿದ್ದಿದ್ರಿಂದ ಪೀಟರ್ ಮೂರ್ಛೆ ಹೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅವ್ನಿಗೆ ಎಚ್ಚರ ಆದಾಗ ಅವ್ನು ಇನ್ನೂ ಅದೇ ಟ್ರಕ್ ಮೇಲೆ ಇರ್ತಾನೆ. ಆ ಟ್ರಕ್ ನ ಬಾಗ್ಲನ್ನ ಹೊಡೆದು ಅವನು ಹೊರಗಡೆ ಬಂದಾಗ ನೋಡ್ತಾನೆ ಯಾವ್ದು ಒಂದು ದೊಡ್ಡ ಗೋಲೋನಲ್ಲಿ ಇರ್ತಾನೆ. ಎಲ್ಲಿಗೆ ಬಂದಿದ್ದಾನೆ ಅಂತ ಪೀಟರ್ ಗಂತೂ ಅರ್ಥನೇ ಆಗೋದಿಲ್ಲ. ಆದ್ರಿಂದ ಅವನು ಸೂಟ್ ನಲ್ಲಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕೇಳ್ತಾನೆ ಈಗ ನಾನು ಎಲ್ಲಿದ್ದೀನಿ ಅಂತ. ಅದು ಹೇಳುತ್ತೆ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ ಗೋಡೌನ್ನಲ್ಲಿ ಅಂತ. ಇದ್ರ ಬಾಗ್ಲು ಎಷ್ಟೊತ್ತಿಗೆ ತೆಗೆಯುತ್ತೆ ಅಂತ ಪೀಟರ್ ಕೇಳಿದಾಗ ಅದು ಹೇಳುತ್ತೆ ನಾಳೆ 7:15 ಅಂತ. ಇನ್ನೇನ್ ಮಾಡೋದು ಅಂತ ಪೀಟರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದೇ ಸರಿಯಾದ ಟೈಮು ಅಂತ ಪೀಟರ್ ಅವನ ಸೂಟ್ ಅಲ್ಲಿರುವಂತ ಫೀಚರ್ಸ್ ಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾನೆ. ಹೀಗೆ ಇರ್ಬೇಕಾದ್ರೆ ಅವನ ಗಮನ ಅವನು ವಲ್ಚರ್ ಇಂದ ಕಿತ್ಕೊಂಡಿರ್ತಾನಲ್ಲ ಬ್ಯಾಗ್ ಅದ್ರ ಮೇಲೆ ಹೋಗುತ್ತೆ. ಅಂತದ್ದು ಇದ್ರೊಳಗಡೆ ಏನಿದೆ ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಅವ್ನಿಗೆ ಅದ್ರಲ್ಲಿ ಒಂದು ಬ್ಯಾಟ್ರಿ ಸಿಗುತ್ತೆ. ಈ ತರ ಬ್ಯಾಟ್ರಿ ಈಗಾಗಲೇ ನಂಗೆ ಸಿಕ್ಕಿದೆ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳ್ತಾನೆ ಈ ಬ್ಯಾಟ್ರಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಆಗ ಅದು ಹೇಳುತ್ತೆ ಇದು ಚಿತ್ತೋರಿ ಆರ್ಮಿಯ ಏಲಿಯನ್ ಟೆಕ್ನಾಲಜಿಯ ಒಂದು ಬ್ಯಾಟ್ರಿ. ಇದಕ್ಕೆ ರೇಡಿಯೇಷನ್ ಗಳು ಕಾಂಟ್ಯಾಕ್ಟ್ ಗೆ ಬರೋದ್ರಿಂದ ಇದೊಂದು ಬಾಂಬ್ ನ ರೀತಿ ಬ್ಲಾಸ್ಟ್ ಆಗುತ್ತೆ ಅಂದಾಗ ಪೀಟರ್ ತುಂಬಾನೇ ಹೆದರ್ಕೊಬಿಡ್ತಾನೆ. ಯಾಕೆಂದ್ರೆ ಇದಾಗ್ಲೇ ಇದೇ ತರದ ಒಂದು ಬ್ಯಾಟ್ರಿ ನೆಟ್ ಹತ್ರ ಇದೆ, ಅದೇನಾದ್ರೂ ಬ್ಲಾಸ್ಟ್ ಆಗ್ಬಿಟ್ರೆ ಅಂತ. ಈ ಡೋರ್ ನಾಳೆ ಓಪನ್ ಆಗೋವರೆಗೂ ನಾವು ಕಾಯೋದಕ್ಕಾಗೋದಿಲ್ಲ, ಏನಾದ್ರೂ ಮಾಡಿ ಇದನ್ನು ಓಪನ್ ಮಾಡ್ಬೇಕು ಅಂತ ಹೇಳಿ ಪೀಟರ್ ಎಲ್ಲಾ ತರದ ಕಾಂಬಿನೇಷನ್ ಪಾಸ್ವರ್ಡ್ ಗಳನ್ನ ಹಾಕಿ ಪೀಟರ್ ಕೊನೆಗೂ ಆ ಡೋರ್ ಅನ್ನ ಓಪನ್ ಮಾಡೇ ಬಿಡ್ತಾನೆ. ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆನೆ ವಾಷಿಂಗ್ಟನ್ ಡಿಸಿಯಲ್ಲಿ ನಡೀತಿರೋ ಸ್ಕೂಲ್ ನ ಕಾಂಪಿಟೇಷನ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಕಾಂಪಿಟೇಷನ್ ಅಲ್ಲಿ ತೋರಿಸ್ತಾರೆ ಪೀಟರ್ ಸ್ಕೂಲ್ ನ ಟೀಮ್ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಗೆದ್ದು ಫಸ್ಟ್ ಪ್ರೈಸ್ ಅನ್ನ ತಗೊಂಡಿರ್ತಾರೆ. ಪೀಟರ್ ನೆಡ್ಗೆ ಕಾಲ್ ಮಾಡಿ ಆ ಬ್ಯಾಟರಿ ವಿಷಯವನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಸರಿಯಾಗಿ ಮಾತಾಡೋಕಾಗದೆ ಕಾಲ್ ಕಟ್ ಆಗೋಗುತ್ತೆ. ಪೀಟರ್ ಓಡ್ಕೊಂಡೆ ನೆಡ್ ಇದ್ದ ಜಾಗಕ್ಕೆ ಹೋಗ್ತಿರ್ತಾನೆ. ನೆಡ್ ಹಾಗೂ ಅವನ ಸ್ಕೂಲ್ ನ ಟೀಮ್ ನವರು ಲಿಫ್ಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ ಬ್ಯಾಗ್ ನಲ್ಲಿದ್ದ ಆ ಬ್ಯಾಟರಿ ಓವರ್ ಹೀಟ್ ಆಗಿ ಬ್ಲಾಸ್ಟ್ ಆಗೋಗುತ್ತೆ. ಇದರಿಂದ ಅವ್ರು ಹೋಗ್ತಿದ್ದ ಲಿಫ್ಟ್ ಬಿಲ್ಡಿಂಗ್ ನ ಟಾಪ್ ನಿಂದ ಕೆಳಗಡೆ ಬೀಳೋ ಅಂತ ಮೂವ್ಮೆಂಟ್ ಗೆ ಬಂದ್ಬಿಡುತ್ತೆ. ಅದೇ ಸಮಯ ಕೆಳಗೆ ಪೀಟರ್ ಬಂದು ಅವನ ಸ್ಕೂಲ್ ನ ಟೀಮ್ ನವರು ಎಲ್ಲಿದ್ದಾರೆ ಅಂತ ಸ್ಕ್ಯಾನ್ ಮಾಡಿ ತಿಳ್ಕೊತಾನೆ. ನಂತರ ತುಂಬಾ ಕಷ್ಟಪಟ್ಟು ಆ ಬಿಲ್ಡಿಂಗ್ ನ ಟಾಪ್ ಗೆ ಹೋಗಿ ಅಲ್ಲಿಂದ ಲಿಫ್ಟ್ ಇದ್ದ ಜಾಗಕ್ಕೆ ಹೋಗ್ತಾನೆ. ಪೀಟರ್ ಅಂದಿಗೆ ಹೋಗೋಷ್ಟರಲ್ಲಿ ಆ ಲಿಫ್ಟ್ ನ ಬ್ಯಾಲೆನ್ಸ್ ತಪ್ಪಿ ಅದು ಕೆಳಗಡೆ ಬಿದ್ದೋಗ್ತಿರುತ್ತೆ. ಕರೆಕ್ಟ್ ಟೈಮ್ ಗೆ ಬಂದು ಪೀಟರ್ ತನ್ನ ವೆಬ್ ಶೂಟರ್ಸ್ ದಿಂದ ಅಲ್ಲಿದ್ದ ಅವ್ರನ್ನೆಲ್ಲರನ್ನು ಕಾಪಾಡ್ತಾನೆ. ಈ ವಿಷಯ ಟಿವಿಲಿ ಟೆಲಿಕಾಸ್ಟ್ ಆಗ್ತಿರುತ್ತೆ. ಅದನ್ನ ಆಡ್ರಿಯನ್ ಟೂಮ್ಸ್ ಕೂಡ ನೋಡ್ತಾನೆ. ಪೀಟರ್ಗೆ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಕೂಡ ಹೊರಟಾಗಿರುತ್ತೆ. ಆ ವೆಪನ್ ಡೀಲರ್ಸ್ ಗಳನ್ನ ಹಿಡಿಲೇಬೇಕು ಅಂತ ಸರಿಯಾಗಿ ಸ್ಕೂಲ್ಗೆ ಕೂಡ ಹೋಗ್ತಿರೋದಿಲ್ಲ. ತುಂಬಾ ಕಷ್ಟಪಟ್ಟು ಆ ವೆಪನ್ ಗಳನ್ನ ಡೀಲ್ ಮಾಡ್ತಿದ್ದ ಜನರಲ್ಲಿ ಒಬ್ಬನನ್ನ ಕಂಡು ಹಿಡಿತಾನೆ. ನಂತರ ಅವರಿರೋ ಜಾಗಕ್ಕೆ ಹೋಗಿ ಕೇಳ್ತಾನೆ ಈ ವಲ್ಚರ್ ಯಾರು, ಅವರೆಲ್ಲ ಈಗ ಎಲ್ಲಿ ಸಿಗ್ತಾರೆ ಅಂತ. ಆದ್ರೆ ಇವನು ಆ ವೆಪನ್ ಡೀಲಿಂಗ್ ಅಲ್ಲಿ ಟೆಂಪ್ರವರಿ ಮೆಂಬರ್ ಆಗಿರೋದ್ರಿಂದ ಅವ್ರು ಎಲ್ಲಿ ಸಿಗ್ತಾರೆ ಅಂತ ಇವನ್ಗೆ ಗೊತ್ತಿರೋದಿಲ್ಲ. ಆದ್ರೂ ಕೂಡ ಪೀಟರ್ಗೆ ಒಂದು ವಿಷಯ ಹೇಳ್ತಾನೆ. ಅದೇನಂದ್ರೆ ಸ್ಟೇಟ್ ಅಂಡ್ ಐಲ್ಯಾಂಡ್ ಫೇರಿ ಅನ್ನೋ ಒಂದು ಶಿಪ್ ನಲ್ಲಿ ಇವತ್ತು ವೆಪನ್ ಡೀಲಿಂಗ್ ನಡೀತಿದೆ. ಅದು ಕೂಡ 11 ಗಂಟೆಗೆ. ಅಷ್ಟೊತ್ತಿಗೆ ನೀನು ಅಲ್ಲಿಗೆ ಹೋದ್ರೆ ಅವರೆಲ್ಲ ನಿಂಗೆ ಅಲ್ಲಿ ಸಿಗ್ಬೋದು ಅಂತ. ಪೀಟರ್ ಅವನಿಗೆ ಥ್ಯಾಂಕ್ಸ್ ಅಂತ ಹೇಳಿ ಸೀದಾ ಸ್ಟೇಟ್ ಅಂಡ್ ಐಲ್ಯಾಂಡ್ ಫೇರಿ ಶಿಪ್ ಹತ್ರ ಬಂದು ಅದನ್ನ ಹತ್ಕೋತಾನೆ. ಈ ಶಿಪ್ ನೀರ್ನಲ್ಲಿ ಹೋಗೋದಕ್ಕೆ ಶುರು ಮಾಡುತ್ತೆ. ಪೀಟರ್ ಆ ಶಿಪ್ ನಲ್ಲಿ ಅವ್ರನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಅವನ ಸೂಟ್ ನಲ್ಲಿದ್ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿದ್ದ ಒಂದಷ್ಟು ಜನರ ಕ್ರಿಮಿನಲ್ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡಿ ಹೇಳುತ್ತೆ ಇವರ ವೆಪನ್ ಡೀಲಿಂಗ್ ಅನ್ನ ಮಾಡ್ತಿರೋದು ಅಂತ. ಇಲ್ಲಿ ಪೀಟರ್ಗೆ ಆರ್ಟಿಯನ್ ಟೂಮ್ಸೆ ವಲ್ಚರ್ ಅಂತ ಗೊತ್ತಾಗುತ್ತೆ. ಹೀಗೆ ಪೀಟರ್ ಅವ್ರನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಟೋನಿ ಅವನಿಗೆ ಫೋನ್ ಮಾಡಿ ಹೇಳ್ತಾನೆ
ಆ ಲಿಫ್ಟ್ ನಲ್ಲಿದ್ದ ಸ್ಟೂಡೆಂಟ್ಸ್ ಗಳನ್ನೆಲ್ಲ ಕಾಪಾಡಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ. ಆದ್ರೆ ಪೀಟರ್ ಅವನ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಯಾಕೆ ಅಂದ್ರೆ ವೆಪನ್ ಡೀಲಿಂಗ್ ಅನ್ನ ಮಾಡ್ಸಿರೋರೆಲ್ಲ ತಪ್ಪಿಸ್ಕೊಬಿಡ್ತಾರ ಅವರನ್ನ ಹಿಡಿಬೇಕು ಅಂತ. ಪೀಟರ್ ಆ ವೆಪನ್ ಡೀಲಿಂಗ್ ನ ಮಧ್ಯದಲ್ಲಿ ಹೋಗಿ ಅವ್ರ ಜೊತೆ ಎಲ್ಲ ಫೈಟ್ ಮಾಡ್ತಾ ಒಬ್ಬೊಬ್ಬರನ್ನೇ ಲಾಕ್ ಮಾಡ್ತಾ ಹೋಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ CIN ಅವರು ಬಂದು ವೆಪನ್ ಡೀಲಿಂಗ್ ಅನ್ನ ಮಾಡ್ತಿದ್ದ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಅದೇ ಸಮಯಕ್ಕೆ ಆಡ್ರಿಯನ್ ಟೂಮ್ಸ್ ವಲ್ಚರ್ ನ ಸೂಟ್ ಹಾಕೋ ಬಂದು ಸ್ಪೈಡರ್ ಮ್ಯಾನ್ ಹಾಗೂ CIN ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ಪೈಡರ್ ಮ್ಯಾನ್ ಹಾಗೂ ವಲ್ಚರ್ ನಡುವೆ ತಕ್ಕ ಮಟ್ಟ ಒಂದು ಫೈಟ್ ನಡೀತಿರುತ್ತೆ. ಹೀಗೆ ಫೈಟ್ ನಡೀತಿರ್ಬೇಕಾದ್ರೆ ವಲ್ಚರ್ ಹತ್ರ ಇದ್ದ ಆ ಏಲಿಯನ್ ಟೆಕ್ನಾಲಜಿಯ ವೆಪನ್ ಅನ್ನ ಪೀಟರ್ ಕಿತ್ಕೋತಾನೆ. ಆದ್ರೆ ಅದನ್ನ ಅವನಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಆ ವೆಪನ್ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿ ನೀರ್ನಲ್ಲಿ ಹೋಗ್ತಿದ್ದ ಆ ಶಿಪ್ 2 ಭಾಗ ಆಗೋಗುತ್ತೆ. ಆ ಶಿಪ್ ಮುಳುಗದೆ ಇರೋ ತರ ನೋಡ್ಕೋಬೇಕು ಅಂತ ಪೀಟರ್ ತನ್ನ ವೆಬ್ ಶೂಟರ್ ಗಳಿಂದ ಅದನ್ನ ಹಿಡಿದು ನಿಲ್ಸೋದಕ್ಕೆ ನೋಡ್ತಾನೆ. ಈ ಕೆಲಸದಲ್ಲಿ ಒಂದು ಹಂತದವರೆಗೂ ಸಕ್ಸಸ್ ಕೂಡ ಆಗ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ವೆಬ್ ಶೂಟರ್ಸ್ ಗಳೆಲ್ಲ ಕಿತ್ತೋಗಿ ಅದು ಮತ್ತೆ ಮುಳುಗೋದಕ್ಕೆ ಶುರು ಆಗುತ್ತೆ. ತುಂಬಾ ಕಷ್ಟಪಟ್ಟು ಪೀಟರ್ ಆ 2 ಭಾಗ ಆಗಿರೋ ಶಿಪ್ ನ ತನ್ನ ಕೈಲಿ ಹಿಡಿದು ನಿಲ್ಸಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಮ ಐರನ್ ಮ್ಯಾನ್ ಅಂದ್ರೆ ಟೋನಿ ಸ್ಟಾರ್ಕ್ ಬಂದು 2 ಭಾಗವಾಗಿರೋ ಶಿಪ್ ಅನ್ನ ತನ್ನ ಹೈಟೆಕ್ ಟೆಕ್ನಾಲಜಿಯಿಂದ ಒಂದು ಮಾಡಿ ಶೋಲ್ಡರ್ ಮಾಡ್ಬಿಡ್ತಾನೆ. ಇದರಿಂದ ಆ ಶಿಪ್ ನಲ್ಲಿದ್ದವರಿಗೆ ಯಾರಿಗೂ ಯಾವ ಅಪಾಯನೂ ಕೂಡ ಆಗೋದಿಲ್ಲ. ಪೀಟರ್ ಒಂದು ಬಿಲ್ಡಿಂಗ್ ನ ಮೇಲೆ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಟೋನಿ ಬಂದು ಅವನಿಗೆ ಬೈತಾನೆ. ನಿನ್ಗೆ ಹೇಳಿದ್ನಲ್ಲ ಈ ತರ ಡೇಂಜರ್ಸ್ ಆಗಿರೋ ಕೆಲಸಗಳಿಂದ ದೂರ ಇರುವಂತ, ಆದ್ರೂ ಯಾಕೆ ಹೀಗೆ ಮಾಡ್ದೆ ಅಂದಾಗ ಪೀಟರ್ ತುಂಬಾ ಕೋಪದಿಂದ ಹೇಳ್ತಾನೆ, ನಿಮ್ಗೆ ಅವತ್ತೇ ಹೇಳಿದೆ ತಾನೆ ಒಂದಷ್ಟು ಜನರು ಹೈಟೆಕ್ ಆಗಿರೋ ವೆಪನ್ಸ್ ಗಳನ್ನ ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ ಅಂತ. ಅದ್ರ ಬಗ್ಗೆ ನೀವು ಅವತ್ತೇ ತಲೆ ಕೆಡಿಸ್ಕೊಂಡಿದ್ರೆ ಇವತ್ತು ಈ ತರ ಎಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ಅಂದಾಗ ಟೋನಿ ಅವನಿಗೆ ಇನ್ನೂ ಕೂಡ ಬೈತಾನೆ. ಸೂಟ್ ಅನ್ನ ಹ್ಯಾಕ್ ಮಾಡಿ ಅದರಲ್ಲಿರೋ ಫೀಚರ್ಸ್ ಗಳನ್ನೆಲ್ಲ ಅನ್ಲಾಕ್ ಮಾಡುವಂತ ನಿಮ್ಗೆ ಯಾರು ಹೇಳಿದ್ದು ಅಂತ. 15 ವರ್ಷದ ಹುಡುಗನ್ ಕೈಲಿ ಇಷ್ಟು ಹೈಟೆಕ್ ಆಗಿರುವಂತ ಸೂಟ್ ಅನ್ನು ಕೊಟ್ಮೇಲೆ ನಿನ್ನ ಜವಾಬ್ದಾರಿ ನಂದು. ನಿನ್ಗೇನಾದ್ರೂ ಆಯ್ತು ಅಂದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಆಗ್ತೀನಿ. ಸರಿ ಸಾಕ್ ನೀನು ಹೆಲ್ಪ್ ಗಳನ್ನ ಮಾಡಿದ್ದು, ಈಗ ಸೂಟ್ ಅನ್ನು ವಾಪಸ್ ಕೊಡು ಅಂದಾಗ ಪೀಟರ್ ಅವನನ್ನ ಬೇಡ್ಕೊತಾನೆ. ಪ್ಲೀಸ್ ಸ್ಟಾರ್ಕ್ ಈ ರೀತಿ ಮಾಡ್ಬಿಡಿ, ಈ ಸೂಟ್ ಇಲ್ಲ ಅಂದ್ರೆ ನಾನು ಏನೇನು ಅಲ್ಲ ಅಂತ. ಈ ಸೂಟ್ ಇಲ್ದೆ ನೀನು ಏನು ಅಲ್ಲ ಅಂತ ಅಂದ್ಮೇಲೆ ಈ ಸೂಟ್ ಅನ್ನು ಹಾಕೊಳ್ಳಕ್ಕೆ ನಿಂಗೆ ಯೋಗ್ಯತೆನೆ ಇಲ್ಲ ಅಂತ ಹೇಳಿ ಆ ಸೂಟ್ ಅನ್ನು ವಾಪಸ್ ಇಸ್ಕೊಬಿಡ್ತಾನೆ. ಪೀಟರ್ ತುಂಬಾ ಬೇಜಾರಾಗಿ ಮನೆಗೆ ಬರ್ತಾನೆ. ಈಗ ಸೂಟ್ ಅವನ ಹತ್ರ ಇಲ್ದೇ ಇರೋದ್ರಿಂದ ಸ್ಟಡೀಸ್ ಮೇಲೆ ಗಮನ ಕೊಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಎಲ್ಲ ಅಸೈನ್ಮೆಂಟ್ ಟೆಸ್ಟ್ ಗಳಲ್ಲಿ ಫಸ್ಟ್ ಬರ್ತಿರ್ತಾನೆ. ಹೀಗೆ ಒಂದು ದಿನ ಅವನು ಕಾರಿಡಾರ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಅವನಿಗೆ ಲಿಸ್ ಸಿಗ್ತಾಳೆ. ಇದೇ ಸರಿಯಾದ ಸಮಯ ಅಂತ ಅವಳನ್ನ ಇಷ್ಟಪಡ್ತಿರೋ ವಿಷಯನ ಪೀಟರ್ ಹೇಳ್ಬಿಡ್ತಾನೆ. ಲಿಸ್ ಹೇಳ್ತಾಳೆ, ನನಗೆ ಇದು ಮೊದ್ಲಿಂದಾನೆ ಗೊತ್ತಿತ್ತು ಅಂತ. ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಏನು ಅಂದಾಗ ಲಿಸ್ ಅವನನ್ನ ಒಪ್ಕೋತಾಳೆ. ಇವತ್ತೊಂದು ಪಾರ್ಟಿ ಇದೆ, ನಾವಿಬ್ರು ಹೋಗೋಣ, ಹಾಗೆ ನಿನ್ನ ಮನೆಗೆ ಬರ್ಬೇಕು. ಯಾಕೆಂದ್ರೆ ನನ್ನ ತಂದೆ ತಾಯಿಯನ್ನ ನಿನ್ಗೆ ಪರಿಚಯ ಮಾಡಿಸ್ತೀನಿ ಅಂತ ಅಂದಾಗ ಪೀಟರ್ ಕೂಡ ಸರಿ ಅಂತ ಒಪ್ಕೊಂಡು ತುಂಬಾ ಖುಷಿಯಾಗಿ ಮನೆ ಬರ್ತಾನೆ. ಪಾರ್ಟಿಗೆ ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊಂಡು ಲಿಸ್ ನ ಮನೆಗೆ ಬಂದು ಬಾಗಿಲನ್ನ ತಟ್ಟಾಗ ಬಾಗಿಲನ್ನ ತೆಗೆಯೋದು ಬೇರೆ ಯಾರು ಅಲ್ಲ, ಅದು ಆಡ್ರಿಯನ್ ಟೂಮ್ಸ್. ಪೀಟರ್ ಅವನನ್ನ ನೋಡಿ ತುಂಬಾನೇ ಶಾಕ್ ಆಗೋಗಿರ್ತಾನೆ. ನೀನ್ ಪೀಟರ್ ಅಲ್ವಾ ಅಂತ ಹೇಳಿ ಅವನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ನಂತರ ಅಲ್ಲಿಗೆ ಲಿಸ್ ಬಂದು ಪೀಟರ್ಗೆ ಹೇಳ್ತಾಳೆ, ಇವರು ನಮ್ಮಪ್ಪ ಆಡ್ರಿಯನ್ ಟೂಮ್ಸ್ ಅಂತ. ಪೀಟರ್ಗಂತೂ ಶಾಕ್ ಮೇಲೆ ಶಾಕ್ ಆಗ್ತಿರುತ್ತೆ. ಏನ್ ಮಾಡ್ಬೇಕು ಅಂತಾನೆ ಅವನಿಗೆ ಗೊತ್ತಾಗ್ತಿರೋದಿಲ್ಲ. ಹಾಗೆ ಅವಳ ಅಮ್ಮನನ್ನು ಕೂಡ ಪರಿಚಯ ಮಾಡಿಸ್ತಾಳೆ. ನೀವಿಬ್ರು ಪಾರ್ಟಿಗೆ ಹೋಗೋದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅವರಿಬ್ರನ್ನ ಕರ್ಕೊಂಡು ಪಾರ್ಟಿ ನಡೀತಿದ್ದ ಜಾಗಕ್ಕೆ ಬರ್ತಾನೆ. ನೀನ್ ಮೊದ್ಲು ಹೋಗಿರೋ, ಪೀಟರ್ ಹತ್ರ ನಾನು ಸ್ವಲ್ಪ ಮಾತಾಡಿ ಕಳಿಸ್ತೀನಿ ಅಂತ. ಅವಳು ಅಲ್ಲಿಂದ ಹೋದ್ಮೇಲೆ ಪೀಟರ್ ಅವನು ಕೇಳ್ತಾನೆ, ಲಿಸ್ಗೆ ವಿಷಯ ಗೊತ್ತಾ ಅಂತ. ಯಾವ ವಿಷಯ ಅಂತ ಪೀಟರ್ ಕೇಳಿದಾಗ ಅವನೇ ಹೇಳ್ತಾನೆ, ಜಾಸ್ತಿ ಸ್ಮಾರ್ಟ್ ಆಗೋದಕ್ಕೆ ಹೋಗ್ಬೇಡ, ನೀನ್ ಸ್ಪೈಡರ್ ಮ್ಯಾನ್ ಅನ್ನೋದು ನನ್ಗೆ ಗೊತ್ತು. ನೀನ್ ನನ್ನ ಮಗಳನ್ನ ಆ ಲಿಫ್ಟ್ ಅಲ್ಲಿ ಕಾಪಾಡಿರೋದಕ್ಕೆ ಇದುವರೆಗೂ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲಂದ್ರೆ ಯಾವಾಗ್ಲೂ ನಾನ್ ನಿನ್ನ ಸಾಯಿಸ್ಬಿಡ್ತಿದ್ದೆ. ಇದೇ ಲಾಸ್ಟ್ ವಾರ್ನಿಂಗೆ. ಇನ್ಮೇಲೆ ನಾನ್ ಮಾಡೋಂತ ಕೆಲಸಗಳಿಗೆ ಮತ್ತೆ ಬಂದ್ರೆ ನಾನ್ ಏನ್ ಮಾಡೋದಕ್ಕೂ ಹಿಂಜರಿಯೋದಿಲ್ಲ. ಈ ವಿಷಯನ ಇಲ್ಲೇ ಮರ್ಸ್ಬಿಟ್ಟು ಹೊರಗಡೆ ಪಾರ್ಟಿಲಿ ಹೋಗಿ ನನ್ನ ಮಗಳ ಜೊತೆ ಡ್ಯಾನ್ಸ್ ಮಾಡು. ಈ ವಿಷಯದ ಬಗ್ಗೆ ಅವಳಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಅವನನ್ನ ಎದುರಿಸಿ ಅಲ್ಲಿಂದ ಕಳಿಸ್ತಾನೆ. ಇದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಪೀಟರ್ ಪಾರ್ಟಿಯ ಒಳಗಡೆ ಬರ್ತಾನೆ. ಇದ್ಯಾಕೋ ಪೀಟರ್ಗೆ ಸರಿ ಅನ್ಸೋದಿಲ್ಲ. ಆದ್ರಿಂದ ಅವನೇ ತಯಾರಿಸಿದಂತಹ ಹಳೆ ಸ್ಪೈಡರ್ ಮ್ಯಾನ್ ಸೂಟ್ ಅನ್ನ ಹಾಕೊಂಡು ವಲ್ಚರ್ ನ ತಡೆಯೋದಕ್ಕೆ ಹೋಗ್ತಾನೆ. ಅಂದ್ರೆ ಆಡ್ರಿಯನ್ ಟೂಮ್ಸ್ ನ ತಡೆಯೋದಕ್ಕೆ ಹೋಗ್ತಾನೆ. ಆದ್ರೆ ಹೊರಗಡೆ ಆಡ್ರಿಯನ್ ಟೂಮ್ಸ್ ನ ಕರೆಯವನಿರ್ತಾನೆ. ಅವನು ಅದೇ ಏಲಿಯನ್ ಟೆಕ್ನಾಲಜಿಯ ವೆಪನ್ ಇಂದ ಪೀಟರ್ ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ನೆಡ್ ಬಂದು ಪೀಟರ್ ನ ವೆಬ್ ಶೂಟರ್ ನ ಸಹಾಯದಿಂದ ಅವನನ್ನ ಕಾಪಾಡ್ತಾನೆ. ನಂತರ ಪೀಟರ್ ಅವನನ್ನ ಲಾಕ್ ಮಾಡಿ ನೆಡ್ಗೆ ಹೇಳ್ತಾನೆ, ವಲ್ಚರ್ ಬೇರೆ ಯಾರು ಅಲ್ಲ, ಅದು ಲಿಸ್ ನ ತಂದೆ ಅಂತ. ನೀನು ಕೆಲಸ ಮಾಡು, ಈ ವಿಷಯನೆಲ್ಲ ಹ್ಯಾಪಿಗೆ ಫೋನ್ ಮಾಡಿ ಹೇಳು ಅಂತ ಹೇಳಿ ಅಲ್ಲಿಂದ ಅವನ ಒಬ್ಬ ಕ್ಲಾಸ್ಮೇಟ್ ಹತ್ರ ಬಂದು ಅವನ ಕಾರು ಹಾಗೆ ಮೊಬೈಲ್ ಅನ್ನ ಇಸ್ಕೊಂಡು ಅಲ್ಲಿಂದ ಮುಂದೆ ಬರ್ತಾನೆ. ಅದೇ ಫೋನ್ ಇಂದ ನೆಟ್ಗೆ ಕಾಲ್ ಮಾಡಿ ಹೇಳ್ತಾನೆ, ನೆಡ್ ನನ್ನ ಫೋನ್ ಅನ್ನ ಟ್ರ್ಯಾಕ್ ಮಾಡು, ಯಾಕೆಂದ್ರೆ ನನ್ನ ಫೋನ್ ನಾನು ಆಡ್ರಿಯನ್ ಟೂಮ್ಸ್ ನ ಕಾರಲ್ಲಿ ಬಿಟ್ಟಿದ್ದೀನಿ ಅಂತ. ನೆಟ್ ಕೂಡ ಸರಿ ಅಂತ ಹೇಳಿ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಹ್ಯಾಪಿಗೆ ಫೋನ್ ಮಾಡಿ ಇಲ್ಲಿ ನಡೀತಿರೋ ವಿಷಯವನ್ನೆಲ್ಲ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನು ಮಾತನ್ನ ಕೇಳದೆ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ.
ಆದ್ರಿಂದ ಅವನು ಪೀಟರ್ಗೆ ಕಾಲ್ ಮಾಡಿ ಹೇಳ್ತಾನೆ, ಹ್ಯಾಪಿ ನನ್ನ ಮಾತನ್ನ ಕತೆ ಕಾಲ್ ಅನ್ನ ಕಟ್ ಮಾಡ್ಬಿಟ್ರು ಅಂತ. ನನ್ಗನಿಷ್ಟಿರೋ ಪ್ರಕಾರ ಅವ್ರು ವಸ್ತುಗಳನ್ನೆಲ್ಲ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ಪೀಟರ್ಗೆ ಅರ್ಥ ಆಗೋಗುತ್ತೆ, ಅವೆಂಜರ್ಸ್ ಗಳ ವಸ್ತುಗಳನ್ನೆಲ್ಲ ಹೊಸ ಹೆಡ್ ಕ್ವಾರ್ಟರ್ ಗೆ ಶಿಫ್ಟ್ ಮಾಡ್ತಿದ್ದಾರಲ್ಲ, ಅದ್ರಲ್ಲಿರುವಂತ ವಸ್ತುಗಳನ್ನ ಈ ಆಡ್ರಿಯನ್ ಟೂಮ್ಸ್ ಕದಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ. ಈಗ ಆಡ್ರಿಯನ್ ಟೂಮ್ಸ್ ಎಲ್ಲಿದ್ದಾನೆ ಅಂತ ನೆಡ್ನೆ ಕೇಳಿದಾಗ ಅವನು ಹೇಳ್ತಾನೆ, ಸ್ಟಾರ್ ಟವರ್ ನಿಂದ ಒಂದು ಏರೋಪ್ಲೇನ್ ಹೋಗ್ತಿದೆ, ಅಲ್ಲೇ ಅವನ ಲೊಕೇಶನ್ ಡಿಟೆಕ್ಟ್ ಆಗ್ತಿದೆ ಅಂತ. ಆದ್ರಿಂದ ಪೀಟರ್ ಟೈಮ್ ವೇಸ್ಟ್ ಮಾಡದೆ ಆಡ್ರಿಯನ್ ಟೂಮ್ಸ್ ಇದ್ದ ಜಾಗಕ್ಕೆ ಬಂದು ಅವನನ್ನ ಕೇಳ್ತಾನೆ, ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ, ಇದೆಲ್ಲ ತಪ್ಪು, ನಿಲ್ಲಿಸ್ಬಿಡು ಅಂತ. ಪೀಟರ್, ನಾನು ಹೆಚ್ಚಾಗಿ ಏನು ಮಾಡ್ತಿಲ್ಲ, ನಾನು ಹೊಟ್ಟೆ ಪಾರಿಗೋಸ್ಕರ ಸ್ವಲ್ಪ ದುಡ್ಡನ್ನ ಮಾಡ್ಕೋತಿದ್ದೀನಿ ಅಷ್ಟೇ ಅಂತ ಹೇಳಿ ಆ ಬಿಲ್ಡಿಂಗ್ ಪೂರ್ತಿ ಪೀಟರ್ನ ಮೇಲೆ ಬೀಳೋ ರೀತಿ ಮಾಡಿ ಅವನು ವಲ್ಟರ್ ಸೂಟ್ ಅನ್ನ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಪೀಟರ್ ತುಂಬಾ ದೊಡ್ಡ ದೊಡ್ಡ ಗೋಡೆಗಳ ಕೆಳಗಡೆ ಸಿಗಾಕೋಬಿಡ್ತಾನೆ. ಅವನಿಗೆ ಹೊರಗಡೆ ಬರೋದಕ್ಕೆ ಆಗ್ತಿರೋದಿಲ್ಲ. ಆಗ ನೀರ್ನಲ್ಲಿ ಅವನ ಮುಖನ ನೋಡ್ಕೋತಾನೆ. ಆಗ ಅವನಿಗೆ ಟೋನಿ ಹೇಳಿದ್ದು ನೆನಪಾಗುತ್ತೆ, ನೀನು ಸೂಟ್ ಇಲ್ಲ ಅಂತ ಅಂದ್ಮೇಲೆ ಏನು ಅಲ್ಲ ಅಂದ್ಮೇಲೆ ಆ ಸೂಟ್ ಅನ್ನ ಹಾಕೊಳ್ಳಕ್ಕೆ ನಿನ್ಗೆ ಯೋಗ್ಯತೆನೇ ಇಲ್ಲ ಅಂತ. ಆದ್ರಿಂದ ತನ್ನನ್ನ ತಾನು ಪ್ರೂವ್ ಮಾಡ್ಕೋಬೇಕು ಅಂತ ಆ ದೊಡ್ಡ ದೊಡ್ಡ ಗೋಡೆಗಳನ್ನ ತನ್ನ ಕೈಯಲ್ಲೇ ಎತ್ತಿ ಅಲ್ಲಿಂದ ಫ್ರೀ ಆಗ್ತಾನೆ. ಈಗ ಪೀಟರ್ಗೆ ಅವನ ಮೇಲೆ ಅವನಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಗಿರುತ್ತೆ. ಈ ಕಡೆ ಟೋನಿ ಸ್ಟಾರ್ಕ್ ಹಾಗೂ ಅವೆಂಜರ್ಸ್ ನ ತುಂಬಾ ಇಂಪಾರ್ಟೆಂಟ್ ಆಗಿರೋ ಹೈಟೆಕ್ ವಸ್ತುಗಳೆಲ್ಲ ಒಂದು ಆಟೋ ಪೈಲಟ್ ಏರೋಪ್ಲೇನ್ ಅಲ್ಲಿ ಹೋಗ್ತಿರುತ್ತೆ, ಅದು ಕೂಡ ಇನ್ವಿಸಿಬಲ್ ಮೋಡ್ ಅಲ್ಲಿ. ವಲ್ಚರ್ ಆ ಏರೋಪ್ಲೇನ್ ಅನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಪೀಟರ್ ಕೂಡ ಅವನಿಗೆ ಗೊತ್ತಿಲ್ಲದೆ ಇರೋ ರೀತಿನೇ ಅವನಿಂದನೇ ಹೋಗ್ತಿರ್ತಾನೆ. ನಂತರ ಅವನು ಏರೋಪ್ಲೇನ್ ಒಳಗಡೆ ಎಂಟರ್ ಆಗಿ ನೋಡ್ತಾನೆ, ಅವ್ನಿಗೆ ಏನೇನ್ ಬೇಕೋ ಆ ಎಲ್ಲಾ ವಸ್ತುಗಳು ಅಲ್ಲಿ ಇರ್ತವೆ. ಆದ್ರಿಂದ ಆ ಏರೋಪ್ಲೇನ್ ಅಲ್ಲಿಂದ ಕತ್ಕೊಂಡು ಹೋಗ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಪೀಟರ್ ಬಂದು ಅವನ ಜೊತೆ ಫೈಟ್ ಮಾಡಿ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಇವರ ಮಧ್ಯೆ ತುಂಬಾ ಹೊತ್ತಿನ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಇವರ ಈ ಫೈಟಿನಿಂದ ಏರೋಪ್ಲೇನ್ ಡ್ಯಾಮೇಜ್ ಆಗಿ ಕ್ರಾಶ್ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೂ ಕೂಡ ಇವರ ಫೈಟ್ ನಿಲ್ಲೋದಿಲ್ಲ. ತುಂಬಾ ಡ್ಯಾಮೇಜ್ ಆಗಿದ್ರಿಂದ ಆ ಏರೋಪ್ಲೇನ್ ಸಿಟಿಯ ಒಂದು ಜಾಗದಲ್ಲಿ ಕ್ರಾಶ್ ಆಗೋಗುತ್ತೆ. ಸಿಕ್ಕ ವಸ್ತುಗಳನ್ನೇ ತಗೊಂಡು ಅಲ್ಲಿಂದ ಹೋಗ್ಬೇಕು ಅಂತ ವಲ್ಚರ್ ನೋಡ್ತಿರ್ಬೇಕಾದ್ರೆ ಪೀಟರ್ ಗಮನಿಸ್ತಾನೆ, ವಲ್ಚರ್ ನ ಸೂಟ್ ಇನ್ನೇನು ಬ್ಲಾಸ್ಟ್ ಆಗೋದ್ರಲ್ಲಿದೆ ಅಂತ. ಈ ವಿಷಯನ ಅವನು ಆಡ್ರಿಯನ್ ಟೂಮ್ಸ್ಗೆ ಕೂಡ ಹೇಳ್ತಾನೆ. ಆದ್ರೆ ಅವನು ಅವನ ಮಾತನ್ನ ಕೇಳದೆ ಅಲ್ಲಿಂದ ಹಾರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾನೆ. ಆದ್ರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಆ ಬ್ಲಾಸ್ಟ್ ಅಲ್ಲಿ ಆಡ್ರಿಯನ್ ಟೂಮ್ಸ್ ಇನ್ನೇನು ಸತ್ತೋಗ್ಬೇಕು ಅನ್ನೋಷ್ಟರಲ್ಲಿ ಪೀಟರ್ ಅವನನ್ನ ಕಾಪಾಡ್ತಾನೆ. ಏರೋಪ್ಲೇನ್ ಕ್ರಾಶ್ ಆಗಿರೋ ವಿಷಯ ಹ್ಯಾಪಿಗೆ ಗೊತ್ತಾಗುತ್ತೆ. ಆದ್ರಿಂದ ಆ ಜಾಗಕ್ಕೆ ಬಂದು ನೋಡಿದಾಗ ಪೀಟರ್ ಆಡ್ರಿಯನ್ ಟೂಮ್ಸ್ ಅನ್ನ ಅಲ್ಲೇ ಕಟ್ಟಾಕಿ ಎಲ್ಲಾ ವಸ್ತುಗಳನ್ನ ಸೇಫ್ ಆಗಿ ಅಲ್ಲೇ ಇಟ್ಟಿರ್ತಾನೆ. ಇದನ್ನೆಲ್ಲ ಮಾಡಿರೋದು ಪೀಟರ್ ಪಾರ್ಕರ್ ಅಂತ ಬರ್ದಿಟ್ಬಿಟ್ಟು ಹೋಗಿರ್ತಾನೆ. ನಂತರ ಸೀನ್ ಇಲ್ಲಿಂದ ಮಾರನೇ ದಿನಕ್ಕೆ ಶಿಫ್ಟ್ ಆಗುತ್ತೆ. ಪೀಟರ್ ಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ಗಮನಿಸ್ತಾನೆ, ಲಿಸ್ ಆ ಸ್ಕೂಲ್ ಅನ್ನ ಬಿಟ್ಟು ಹಾಗೆ ಆ ಊರನ್ನ ಬಿಟ್ಟು ಹೋಗ್ತಿರ್ತಾನೆ. ಆದ್ರಿಂದ ಪೀಟರ್ ಅವಳ ಹತ್ರ ಹೋಗಿ ಹೇಳ್ತಾನೆ, ನಿನ್ ತಂದೆ ಜೈಲಿಗೆ ಹೋದ್ರು ಅಂತ ಕೇಳ್ಪಟ್ಟೆ, ಐ ಆಮ್ ಸಾರಿ ಅಂತ. ಅದಕ್ಕೆ ನೀನ್ ಸಾರಿ ಕೇಳ್ತೀಯ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನಂತರ ಹ್ಯಾಪಿ ಪೀಟರ್ ನ ಮೀಟ್ ಮಾಡಿ ಸಾರಿ ಕೇಳ್ತಾನೆ, ನಿನ್ನ ನೆಗ್ಲೆಕ್ಟ್ ಮಾಡಿದಕ್ಕೆ ನನ್ನನ್ನ ಕ್ಷಮಿಸ್ಬಿಡು. ನೆನ್ನೆ ನೀನು ಆ ವಸ್ತುಗಳನ್ನ ಕಾಪಾಡಿರ್ಲಿಲ್ಲ ಅಂದಿದ್ರೆ ನಾನ್ ನನ್ನ ಕೆಲ್ಸನ ಕಳ್ಕೊತಿದ್ದೆ, ನನ್ನ ಲೈಫೇ ಸ್ಪಾಯ್ಲ್ ಆಗೋಗ್ತಿತ್ತು ಅಂತ. ಹಾಗೆ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ, ಅದೇನಂದ್ರೆ ಟೋನಿ ನಿನ್ನ ಹತ್ರ ಮಾತಾಡ್ಬೇಕಂತ ನನ್ನ ಜೊತೆ ಬಾ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗ್ತಾನೆ. ಹ್ಯಾಪಿ ಪೀಟರ್ ನ ಅವೆಂಜರ್ಸ್ ನ ನ್ಯೂ ಹೆಡ್ ಕ್ವಾರ್ಟರ್ ಗೆ ಕರ್ಕೊಂಡ್ ಬಂದಿರ್ತಾನೆ. ಟೋನಿ ಪೀಟರ್ ನ ಮೀಟ್ ಮಾಡಿ ಹೇಳ್ತಾನೆ, ನೀನು ತುಂಬಾ ಒಳ್ಳೆ ಕೆಲಸನ ಮಾಡಿದ್ಯಾ, ನೀನ್ ಏನು ಅಂತ ನಿನ್ನ ನೀನು ಪ್ರೂವ್ ಮಾಡ್ಕೊಂಡಿದ್ಯಾ, ಆದ್ರಿಂದ ನಾನು ಒಂದು ಡಿಸಿಷನ್ ಗೆ ಬಂದಿದ್ದೀನಿ ಅಂತ ಹೇಳಿ ಪೀಟರ್ ಗೆ ಒಂದು ಹೊಸ ಸ್ಪೈಡರ್ ಮ್ಯಾನ್ ಸೂಟ್ ಅನ್ನ ತೋರಿಸಿ ಹೇಳ್ತಾನೆ, ನಾನು ಈ ಪ್ರಪಂಚಕ್ಕೆ ಹೊಸ ಅವೆಂಜರ್ ಮೆಂಬರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೀನಿ, ಅದಕ್ಕೆ ನೀನೇನಂತೀಯ ಅಂತ. ಇದನ್ನೆಲ್ಲ ನೋಡಿ ಪೀಟರ್ಗೇನೋ ಸಂತೋಷ ಆಗುತ್ತೆ. ಆದ್ರೆ ಅದಕ್ಕೆ ಅವನು ಒಪ್ಕೊಳ್ದೆ ಟೋನಿಗೆ ಹೇಳ್ತಾನೆ, ಒಬ್ಬ ಅವೆಂಜರ್ ಆಗೋದು ತುಂಬಾ ದೊಡ್ಡ ಜವಾಬ್ದಾರಿಯನ್ನ ತಗೊಳ್ಳೋದು ಅಂತ. ಆದ್ರೆ ಅದಕ್ಕೆ ನಾನು ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ಸಲ ಯೋಚನೆ ಮಾಡು, ಮತ್ತೆ ನಾನು ಈ ತರದ ಆಫರ್ ಅನ್ನ ಕೊಡಲ್ಲ ಅಂದಾಗ, ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ ಪೀಟರ್ ಹೇಳ್ಬಿಡ್ತಾನೆ. ಸರಿ ಆಯ್ತು, ನೀನ್ ನಿನ್ನ ಮನೆಗೆ ಹೋಗ್ಬೋದು ಅಂತ ಅವನನ್ನ ಕಳಿಸ್ಬಿಡ್ತಾನೆ. ಹುಡುಗ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾನೆ ಅಲ್ವಾ ಅಂತ ಹ್ಯಾಪಿ ಕರೆದಾಗ ಟೋನಿ ಒಂದು ಸ್ಮೈಲ್ ಅನ್ನ ಮಾಡ್ತಾನೆ. ನಂತರದ ಸೀನ್ ಅಲ್ಲಿ ತೋರಿಸ್ತಾರೆ, ಪೀಟರ್ ಸ್ಕೂಲಿಂದ ಮನೆಗೆ ಬಂದಾಗ ಅಲ್ಲಿ ಅವನಿಗೊಂದು ಪಾರ್ಸಲ್ ಇರುತ್ತೆ. ಆ ಪಾರ್ಸಲ್ ಕೇಳೋದು ಟೋನಿ ಸ್ಟಾರ್ಕ್. ಅದ್ರಲ್ಲಿ ಬೇರೆ ಏನೋ ಅಲ್ಲ, ಸ್ಪೈಡರ್ ಮ್ಯಾನ್ ನ ಸೂಟ್ ಇರುತ್ತೆ. ಪೀಟರ್ ಅದನ್ನ ಹಾಕೊಂಡು ನಿಂತಿರ್ಬೇಕಾದ್ರೆ ಅದನ್ನ ಆಂಟ್ವೇ ನೋಡ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಂತರ ಈ ಮೂವಿಯ ಮಿಡ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸ್ತಾರೆ, ಆಡ್ರಿಯನ್ ಟೂಮ್ಸ್ ಜೈಲ್ ನಲ್ಲಿ ಇರ್ಬೇಕಾದ್ರೆ ಅವನ ಹತ್ರ ಒಬ್ಬ ಕ್ರಿಮಿನಲ್ ಬಂದು ಕೇಳ್ತಾನೆ, ನಿನ್ಗೆ ಸ್ಪೈಡರ್ ಮ್ಯಾನ್ ಯಾರು ಅಂತ ಗೊತ್ತಿದೆ ಅಂತಲ್ಲ ಹೇಳು ಅಂತ. ಆದ್ರೆ ಅವನು ಏನು ಕೂಡ ಹೇಳೋದಿಲ್ಲ. ಆ ವಿಷಯ ನಂಗೆ ಗೊತ್ತಿದ್ರೆ ಎಷ್ಟೊಕ್ಕೆ ಸ್ಪೈಡರ್ ಮ್ಯಾನ್ ಸತ್ತೆ ಹೋಗ್ತಿದ್ದ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.